ಕೇಸ್ ನಾವೇನಾದರೂ ಸರಿಯಾಗಿ ಕೇರ್ ಮಾಡಿಲ್ಲ ಅಂತಂದರೆ ನಾನು ಏನು ಫೇಸ್ ಮಾಡಿದೆ ನಮ್ಮ ವಂಶಿಗೆ ಅದನ್ನು ನೀವು ಮಾಡಬೇಕಾಗತ್ತೆ. ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಪ್ರೀತಿಯ ಅನುಷಾ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಒಂದೊಳ್ಳೆ ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಬಂದಿದ್ದೀನಿ. ಈ ಟಾಪಿಕ್ ಎಲ್ಲ ಪೇರೆಂಟ್ಸ್ಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಏನಪ್ಪ ಅಂತ. ಸೊ ನಾವು ಯೂಶಲ್ ಆಗಿ ಏನು ಮಾಡ್ತೀವಿ ಅಂದರೆ ಚಿಕ್ಕ ವಯಸ್ಸಲ್ಲೇ ಚಿಕ್ಕ ಮಕ್ಕಳಿಗೆ ಕಿವಿನ ಚುಚ್ಚಿಸ್ಬಿಡ್ತೀವಿ. ನಮಗಂತೂ ಅವಾಗ ಎಷ್ಟು ಖುಷಿ ಅಂತಂದರೆ ಚಿಕ್ಕ ಮಕ್ಕಳಿಗೆ ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅಜ್ಜಿ ತಾತ ಇದ್ದಾರಲ್ವ, ಸೊ ನಾವು ಬೇಡ ಅಂತಂದ್ರು ನಮ್ಮ ಅಜ್ಜಿ ತಾತಂದ್ರು ಅಂದರೆ ಮೊಮ್ಮಕ್ಕಳಿಗೆ ಕರ್ಕೊಂಡೋಗಿ ಫಸ್ಟ್ ಕಿವಿ ಚುಚ್ಚಿಸ್ಬೇಕು. 3 months ಆದರೆ ಸಾಕು, 5 months ಆದರೆ ಸಾಕು, ಮೊದಲು ಕಿವಿ ಚುಚ್ಚಿಸಿ ಅಂತ ಹೇಳ್ತಾ ಇರ್ತಾರಲ್ವ. ಬಟ್ ಅದು ಎಷ್ಟು ಕಿವಿ ಚುಚ್ಚಿದ್ಮೇಲೆ ಎಷ್ಟು ಖುಷಿ ಆಗುತ್ತೆ ನಮಗೆ ಮಗುನ ನೋಡೋದಕ್ಕೆ. ಅಷ್ಟೇ ಕೇರ್ಫುಲ್ ಆಗಿ ಮಕ್ಕಳನ್ನ ನೋಡ್ಕೋಬೇಕು. ಸೊ ಇನ್ ಕೇಸ್ ನಾವೇನಾದರೂ ಕಿವಿ ಚುಚ್ಚು ಆದಮೇಲೆ ಸರಿಯಾಗಿ ಕೇರ್ ಮಾಡಿಲ್ಲ ಅಂತಂದರೆ ನಾನು ಏನು ಫೇಸ್ ಮಾಡಿದೆ ನಮ್ಮ ವಂಶಿಗೆ ಅದನ್ನು ನೀವು ಮಾಡಬೇಕಾಗತ್ತೆ. ಸೊ ಇದು ಆಗಬಾರ್ದು ಅಂತಂದರೆ ಸೊ ಕೊನೆವರೆಗೂ ಈ ವಿಡಿಯೋನ ನೋಡಿ ನಾನು ಹೇಳೋ ಇನ್ಫಾರ್ಮೇಷನ್ಸ್ನ ತಿಳ್ಕೊಳ್ಳಿ. ನಮ್ಮ ವಂಶಿಗೆ 5 months ಇದ್ದಾಗ ನಾವು ಹೋಗ್ಬಿಟ್ಟು ಕಿವಿ ಚುಚ್ಚಿದ್ದು. ಅಂದರೆ ನಾರ್ಮಲ್ ಕಿವಿಯಲ್ಲಿ ಮಕ್ಕಳಿಗೆ ಅಂತಂದರೆ ಟೈಪ್ಸ್ ಬರುತ್ತೆ ಅಲ್ವಾ. ಒಂದು ಮೂರ ಥರ ಅಂದರೆ ರಿಂಗ್ ಟೈಪ್ ಇರುತ್ತೆ. ಅದು ಬಿಟ್ಟರೆ ಇನ್ನೊಂದು ಸ್ಟಡ್ ಅಂದರೆ ಒಂದು ಸ್ಟೋನ್ ಬಂದುಬಿಟ್ಟು ಉದ್ದ ಅಂದರೆ ಲಾಂಗ್ ಈ ಕಡ್ಡಿ ಥರ ಇರುತ್ತೆ. ಅದನ್ನು ಏನು ಮಾಡ್ತಾರೆ, ರೋಟೇಟ್ ಮಾಡ್ತಾರೆ. ಓಕೆನಾ. ಸೊ ನಾನು ಫಸ್ಟ್ ದೈವಿಕಿಗೆ ಚುಚ್ಚಿದ್ದು ಮೂರ ಥರದ್ದು ಅಂದರೆ ರಿಂಗ್ ಥರದ್ದು. ಅವನಿಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಏನೂ ಆಗಿರಲಿಲ್ಲ. ಬಟ್ ವಂಶಿಗೆ ಏನಾಯಿತು ಅಂತಂದರೆ ನನಗೆ ಆಸೆ, ಓಕೆನಾ, ಸುಮ್ಮನೆ ಗಂಡು ಮಗು ಅಲ್ವಾ, ಸುಮ್ಮನೆ ಈ ಮೂರ ಎಲ್ಲ ಇಟ್ಟರೆ ಮತ್ತೆ ಬೇಗ ತೆಗಿಬೇಕು, ಅದಾದಮೇಲೆ ಸ್ಟೋನ್ ಹಾಕಬೇಕು. ಅದ್ರ ಬದಲು ಡೈರೆಕ್ಟಾಗಿ ಸ್ಟೋನ್ ಇಟ್ಬಿಟ್ರೆ ತುಂಬ ವರ್ಷ ಯೂಸ್ ಮಾಡ್ಬೋದು, ಹಾಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಈಗೆಲ್ಲ ಪೇರೆಂಟ್ಸ್ ಇಷ್ಟಪಡೋದೆ ಸ್ಟೋನ್ ಅಲ್ವಾ. ಹಾಗಾಗಿ ನಾವೇನು ಮಾಡಿದ್ವಿ, ಸ್ಟೋನ್ನ ಚಾಯ್ಸ್ ಮಾಡಿದೆ. ಸರಿ ಅಂತ ಲಾಸ್ಟ್ ನಮ್ಮ ವಂಶಿಗೆ 5 months ಇದ್ದಾಗ ಹೋಗಿ ಕಿವಿ ಚುಚ್ಚಿದ್ದು. ಈಗ ಅವನಿಗೆ 1 year 3 months ಆಗಿದೆ. ಸೊ ಆಲ್ಮೋಸ್ಟ್ 1 ವರ್ಷ ಆಯಿತು ಆಯಿತಾ ಕಿವಿ ಚುಚ್ಚಿಸ್ಬಿಟ್ಟು. ಈಗ ಏನಾಯಿತು ಅಂತಂದರೆ ಅದು ಕಿವಿ ಹಿಂದೆ ಅಂದರೆ ನಾನು ಹೇಳಿದ್ನಲ್ಲ ಸ್ಟಡ್ಡು ಅಂದರೆ ಒಂದು ಸ್ಟೋನ್ ಥರ ಇರುತ್ತೆ. ಸ್ಟೋನ್ ಹಿಂದೆ ಒಂದು ಕಡ್ಡಿ ಇರುತ್ತೆ, ಓಕೆನಾ. ಅದನ್ನು ಏನು ಮಾಡಿದ್ರು ಅಂದರೆ ಈ ಚಕ್ಲಿ ಥರ ರೋಟೇಟ್ ಮಾಡಿ ಅಂದರೆ ಸುತ್ತ ತಿರುವಿಡ್ತಾರೆ. ಅದೇನಾಗಿತ್ತು ಅಂತಂದರೆ ಒಂದು ಕಿವಿ ಅಂದರೆ ನಮ್ಮ ಈಗ ವಂಶಿಗಾಗಿದ್ದು ರೈಟ್ ಸೈಡ್ ಕಿವಿದು ನಾನು ಹೇಳ್ತಾ ಇರೋದು. ಲೆಫ್ಟ್ ಸೈಡು ತುಂಬ ಚೆನ್ನಾಗಾಗಿತ್ತು ಅಂದರೆ ಲೂಸಾಗಿ ಚುಚ್ಚಿದ್ರು. ಬಟ್ ರೈಟ್ ಸೈಡ್ ಏನಾಗಿತ್ತು ಅಂತಂದರೆ ಸ್ವಲ್ಪ ಅಂದರೆ ಇದೇನು ಕಿವಿ ಚುಚ್ಚಿರ್ತಾರೆ ಸ್ವಲ್ಪ ಲೂಸ್ ಇರಲಿಲ್ಲ, ತುಂಬ ಟೈಟಾಗಿ ಕುತ್ಕೊಂಡ್ಬಿಟ್ಟಿತ್ತು ಚರ್ಮದ ಮೇಲೆ. ನನಗೆ ಅದು ಲಾಸ್ಟ್ ನೋಡಿದ್ದೆ, ಬಟ್ ನಾನು ನೆಗ್ಲೆಕ್ಟ್ ಮಾಡಿದೆ. ಏನಾಗುತ್ತೆ ಬಿಡು, ಆರಾಮಾಗಿದ್ದಾನಲ್ವ. ಸೊ ಅವ್ನು ಯಾವುದೇ ರೀತಿ ನೋವಾಗಿರಲಿಲ್ಲ, ಕಿವಿ ಮುಟ್ಟಿದ್ರೆ ಅಳ್ತಾ ಇರಲಿಲ್ಲ, ಯಾವತ್ತೂ ಕಿವಿ ಬಗ್ಗೆ ಏನೂ ಆಗಿಲ್ಲ. ಸೊ ನಾನೇನು ಅಂದ್ಕೊಂಡಾಗ ಒನ್ ಟೈಮ್ ನೋಡಿದ್ದೆ, ತುಂಬ ಹತ್ತ ಇತ್ತು, ಅದು ಚರ್ಮದ ಹತ್ತ ಇತ್ತು ಅಂದರೆ ಇದು ಸುತ್ತಿರ್ತಾರಲ್ವ ಅದು ತುಂಬ ಹತ್ತ ಇತ್ತು. ಹಾಗೆ ಅದ್ರ ಮೇಲೆ ಲೈಟಾಗಿ ಚರ್ಮ ಬೆಳೀತಾ ಇತ್ತು. ಬಟ್ ನಾನೇನು ಅಂದ್ಕೊಂಡೆ, ಇದೇನೂ ಆಗಲ್ಲ, ನಾರ್ಮಲ್ ನಾವು ಮೂಗು ಚುಚ್ಚುತ್ತಾಗೆಲ್ಲ ಆಗತ್ತಲ್ವ, ಹೋಗ್ಬಿಡುತ್ತೆ ಅಂತ ನಾನು ಹಾಗೇನೆ ನೆಗ್ಲೆಕ್ಟ್ ಮಾಡ್ಕೊಂಡು ಬಂದೆ. ಅದೇನಾಯಿತು ಅಂತಂದರೆ ಲಾಸ್ಟ್ ನನ್ನ ಅಪ್ಪು ಬರ್ತಡೇ ದಿನ ಅಮ್ಮ ಅಪ್ಪ ಎಲ್ಲ ಬಂದಿದ್ರು ಮನೆಗೆ. ಆಗ ಅವನು ನಮ್ಮ ಅಮ್ಮ ವಂಶಿನ ಆಟ ಆಡಿಸ್ಬೇಕಾದ್ರೆ ಸೊ ಹಾಗೆ ಕಿವಿ ನೋಡಿದರೆ, ಅಯ್ಯೋ ಏನೇ ಇದು ಇಷ್ಟೊಂದು ಆಗಿಬಿಟ್ಟಿದೆ, ಇದು ಕಷ್ಟ ಆಗುತ್ತೆ ಮಗುಗೆ, ಈಗಲೇ ರಿಮೂವ್ ಮಾಡಿಸ್ಬೇಕು, ಇಲ್ಲ ಅಂತಂದರೆ ಇದು ಜಾಸ್ತಿ ಬೆಳೀತಾ ಹೋಗುತ್ತೆ ಅಂತ ಹೇಳಿದ್ರು. ಸೊ ಆಗ ನನಗೆ ಶಾಕ್ ಆಯಿತು. ಇದು ಈ ರೀತಿ ಎಲ್ಲ ಆಗುತ್ತಾ, ಸರಿ ಆಯಿತು ಫಸ್ಟು ಡಾಕ್ಟರ್ ಹತ್ರ ಹೋಗೋಣ ಅಂತ. ಏನಾಯಿತು ಅಂದರೆ ನಾವು ಫಸ್ಟು ಇಮಿಡಿಯೇಟ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ವಿ. ಅಲ್ಲಿ ಏನು ರೆಫರ್ ಮಾಡಿದ್ರು ಅಂದರೆ ಫಸ್ಟು ಮಕ್ಕಳು ಡಾಕ್ಟರ್ ಹತ್ರ ಹೋದ್ವಿ, ಓಕೆನಾ. ಅಲ್ಲಿ ಏನು ಹೇಳಿದ್ರು, ಇದು ENT ಸ್ಪೆಷಲಿಸ್ಟ್ ಏನಿದ್ದಾರೆ ಅವರೇ ರಿಮೂವ್ ಮಾಡಬೇಕು, ಒಂದು ಮೈನರ್ OT ಮೂಲಕ ತೆಗಿತಾರೆ ಅಂತ ಹೇಳಿದ್ರು. ಸೊ ಒಂದು ಮೈನರ್ OTಲಿ ಅದನ್ನು ಹೇಗೆ ರಿಮೂವ್ ಮಾಡಿದ್ರು ಅಂದರೆ, ಇದನ್ನ ಒಂದು ಚಿಕ್ಕದಾಗಿ ಒಂದು ಮೈನರ್ OT ಮಾಡ್ತೀವಿ, ಮೈನರ್ OT ಮೂಲಕನೇ ತೆಗಿಸ್ಬೇಕು ಅಂತ. ನನಗಂತೂ ಫುಲ್ಲು ಶಾಕು, ಯಾಕೆಂದರೆ ಚಿಕ್ಕ ಮಗು ಅದು ಹೇಗೆ OT ಮಾಡಿಸ್ಕೊಳ್ಳುತ್ತೆ ಅಂತ ತುಂಬ ಭಯ ಆಗಿತ್ತು. ಬಟ್ ಆದರೆ ನಾನು ಆ್ಯಕ್ಚುಲಿ OT ರೂಮಲ್ಲಿ ಹೋಗಿದ್ದೆ ಆಯಿತಾ. ಆ OTಲಿ ಏನು ಮಾಡ್ತಾರೆ ಅಂದರೆ ಒಂದು ಚಿಕ್ಕದಾಗಿ ಅಂದರೆ ಕಿವಿ ಹಿಂದೆ ಅದೇನು ಗಡ್ಡೆ ಥರ ಬೆಳೆದಿರುತ್ತೆ, ಅಲ್ಲಿ ಒಂದು ಲೋಕಲ್ ಅನಾಸ್ತೇಷಿಯಾ ಕೊಡ್ತಾರೆ. ಕೊಟ್ಬಿಟ್ಟು ಮಗುಗೆ ಅಲ್ಲಿ ಏನಾಗುತ್ತೆ ಅಂದರೆ ಒಂಥರ ಮರ್ಗೆಟ್ಟುತ್ತೆ, ಓಕೆನಾ. ಸೊ ಅದಾದಮೇಲೆ ಅದೇನು ಎಕ್ಸ್ಟ್ರಾ ಚರ್ಮ ಇರುತ್ತೆ ಅದನ್ನೆಲ್ಲ ಕಟ್ ಮಾಡಿ ಆಚೆ ತೆಗಿತಾರೆ. ಅದೇನು ಸುತ್ತಿದ್ರು ಅದನ್ನು ನೀಟಾಗಿ ವಾಪಸ್ ರೋಟೇಟ್ ತೊಗೊಂಡು ನೀಟಾಗಿ ನಮಗೆ ಅದು ಸ್ಟಡ್ ಏನಿದೆ ಅದು ನೀಟಾಗಿ ತಕ್ಕೊಟ್ರು. ಅಪ್ಪ ನಿಜವಾಗ್ಲೂ ಅದು ಮಾಡೋದು ತುಂಬ ಈಸಿ ಅನಿಸ್ತು. ಬಟ್ ಆ ಕ್ಷಣ ನನಗಂತೂ
ತುಂಬ ಪೇನ್ಫುಲ್ ಆಗಿತ್ತು. ನಿಜವಾಗ್ಲೂ ಆ ಸ್ಥಿತಿಲಿ ಮಗುನ ನೋಡೋದು ತುಂಬ ಕಷ್ಟ. ನಾನು ಕಿವಿ ಚುಚ್ಸಿದ ದಿನ ಅವನಿಗೆ ಎಷ್ಟು ಖುಷಿಯಾಗಿತ್ತೋ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಯಾವ ರೀತಿ ಖುಷಿ ಪಟ್ಟಿದ್ನೋ, ಆ ಓಟಿ ದಿನ ನಿಜವಾಗ್ಲೂ ಓ ಮೈ ಗಾಡ್, ನಿಜವಾಗ್ಲೂ ಇದು ಯಾರಿಗೂ ಆಗಬಾರ್ದು. ಸೊ ಅದಕ್ಕೋಸ್ಕರ ಡಿಯರ್ ಪೇರೆಂಟ್ಸ್, ನಾನು ನಿಮಗೆಲ್ಲ ಸಜೆಷನ್ ಮಾಡೋದೇನೆಂದರೆ, ಕಿವಿ ಚುಚ್ಚಿದ ತಕ್ಷಣವೇ ಸ್ವಲ್ಪ ಅಲರ್ಟ್ ಆಗಿರಿ. ಅಂದರೆ ಮಗು ಆರಾಮಾಗಿದೆ ಅಂದ್ಕೊಂಡು ನಾವು ನೆಗ್ಲೆಕ್ಟ್ ಮಾಡಿದ್ರೆ, ಸೊ ನಾನು ನನ್ನ ಮಗುಗೆ ಮಾಡ್ಕೊಂಡಿದ್ದ ತಪ್ಪನ್ನ ನೀವು ಮಾಡ್ಕೊಡ್ಬೇಡಿ. ಸೊ ಆ ದಿನ ತುಂಬ ಅಳ್ತಾ ಇದ್ದ, ಅಮ್ಮ 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 ಅಂತ ಅಳ್ತಾ ಇತ್ತು ಮಗು. ಬಟ್ OT ಆದಮೇಲೆ ಮಗು ಆಲ್ರೈಟ್ ಆಯಿತು. ಒಂದು ಸ್ವಲ್ಪನೂ ಪೇಯ್ನೇ ಆಗಿಲ್ಲ, ನಿಜವಾಗ್ಲೂ ಆರಾಮಾಗಿದೆ. ಬಟ್ ಎಲ್ಲ ಮಕ್ಕಳು ಇದೇ ರೀತಿ ಇರೋದಿಲ್ಲ. ಕೆಲವು ಮಕ್ಕಳಿಗೆ ಆ ನೋವಿಂದ ಜ್ವರ ಬರೋ ಸಾಧ್ಯತೆ ಇರುತ್ತೆ. ಬಟ್ ಅದೆಲ್ಲ ನಮ್ಮ ವಂಶಕ್ಕೆ ಸದ್ಯಕ್ಕೆ ಏನೂ ಆಗಿಲ್ಲ. ಬ್ಯಾಂಡೇಜ್ ಎಲ್ಲ ಹಾಕಿದ್ರು, ಅದೆಲ್ಲ ಎಷ್ಟು ಕಷ್ಟ ಆಯಿತು ಅಂದರೆ ನೋಡ್ಕೊಳ್ಳೋದು. ಬಟ್ ಅವನು ಏನಂದರೆ OT ಆಗಿ ಮನೆಗೆ ಬಂದ ತಕ್ಷಣ ಫುಲ್ಲು ಕೈ ಹಾಕಿ ಕಿತ್ಕೊಳ್ತಾ ಇದ್ದಾನೆ. 2ನೇ ದಿನಕ್ಕೆ ಕಿತ್ಕೊಂಡ್ಬಿಟ್ಟ. ಬಟ್ ಆದರೂ ಗಾಯ ಎಲ್ಲ ವಾಸಿ ಆಗಿತ್ತು, ಹಾಗಾಗಿ ನನಗೇನು ಪ್ರಾಬ್ಲಮ್ ಆಗಿಲ್ಲ. ಬಟ್ ನಾನು ಫೀಡಿಂಗ್ ಮದರ್ ಆಗಿರೋದ್ರಿಂದ ಹಾಲು ಕುಡಿಸ್ಬೇಕಾದ್ರೆ ನೈಟ್ ಎಲ್ಲ ಅವ್ನು ಆರಾಮಾಗಿದ್ದಾನೆ. ಬಟ್ ಆ ನೋವಿಗೆ ನನಗೇನೆ ಜ್ವರ ಬಂದ್ಬಿಟ್ಟಿತ್ತು. ಎದ್ರುಕೊಂಡು ಯಾವ ರೀತಿ ನೋಡ್ಕೋಬೇಕಪ್ಪ, ಹೇಗಪ್ಪ ಅಂದ್ಕೊಂಡು ಎದ್ರುಕೊಂಡು ನನಗೆ ಜ್ವರ ಬಂದಿತ್ತು ಆ್ಯಕ್ಚುಲಿ. ಬಟ್ ಅವನಂತೂ ವಂಶಿ ಆರಾಮಾಗಿದ್ದಾನೆ. ಏನು ತಿಂತಿರೋದು? ಏನದು? ಕೊಡಪ್ಪ ನನಗೆ. ವಂಶಿ ಕೊಡಪ್ಪಜ್ಜಿ ನನಗೆ. ಕೊಡೋ. ಕೊಡ್ತೀಯಾ ನಂಗೆ ಕೊಡ್ತೀಯಾ? ಕೊಡು ಅಮ್ಮ, ಕಾಲು ಕೊಡ್ತೀಯ ನನಗೆ? ಅದು ಕೊಡಪ್ಪಜ್ಜಿ. ಅಪ್ಪ ಬಂತು ಕಾಲು ಕೊಡುತ್ತಿದ್ದು, ಕಾಲು. ಆಹಾ ಐಫೈ ಕೊಡಪ್ಪಚ್ಚಿ, ಐಫೈ ಕೊಡು. ಐಫೈ ಅಮ್ಮ. ಬುಮ್ಮ ಬಮ್ಮ. ಎಲ್ಲಿ ಈ ಕಡೆ ತೋರಿಸು ಮಗು. ಉಯ್ ನಿಧಾನ. ವಂಶಿ ಉಯ್ ಪುತ್ತ ಕೂಡ ಆಯ್ತು, ಸಾಕು. ಬಂದ ಅವನಿಗೆ ಪಿಳ್ಳೆ ಬಂತು ಬಂದ. ಅಪ್ಪು ಕಾಯಿ ಆಗಿದೆ. ಅಪ್ಪು ಪ್ಲೀಸ್ ಜಾಗ ಬಿಡೋನಿಗೆ. ಪಿಳ್ಳೆ ನಿನಗೆ ಕೂಕ್ ಮಾಡ್ತಾ ಇರೋದು. ಬಂದ. ಇನ್ನೊಂದು ಸಜೆಷನ್ ಏನು ಕೊಡ್ತೀನಿ ಅಂತಂದರೆ, ಪೇರೆಂಟ್ಸ್ ಅಂದರೆ ಕಿವಿ ಚುಚ್ಚಿಸ್ತಿರಲ್ವ, ಅದಾದಮೇಲೆ ಡಾಕ್ಟರ್ನ ಕೇಳಿಬಿಟ್ಟು ಒಂದೊಳ್ಳೆ ಆ್ಯಂಟಿಸೆಪ್ಟಿಕ್ ಕ್ರೀಮ್ ತೊಗೊಳ್ಳಿ. ಇಲ್ಲ ಅಂತಂದರೆ ಆ್ಯಂಟಿಸೆಪ್ಟಿಕ್ ಕ್ರೀಮ್ ಏನು ಇಲ್ಲ ಅಂತಂದರೆ ನಾರ್ಮಲ್ ಉಪ್ಪು ಎಲ್ಲರೂ ಮನೆಗೆ ಇದ್ದೇ ಇರುತ್ತೆ. ಸೊ ಉಪ್ಪು ನೀರಿಂದ ಸ್ವಲ್ಪ ಒಂದು ಬಟ್ಟೆ ತೊಗೊಂಡು ನಿಧಾನಕ್ಕೆ ಮಗು ಕಿವಿ ಹತ್ರ ಸ್ವಲ್ಪ ಒರೆಸ್ತಾ ಇರಿ, ಸ್ಲೋ ಮೋಷನಾಗಿ, ಆಯಿತಾ? ತುಂಬ ಸ್ಲೋ ಆಗಿ ನಿಧಾನಕ್ಕೆ ಒರೆಸ್ತಾ ಬನ್ನಿ. ಆ್ಯಂಡ್ ಕಿವಿ ಓಲೆ ಏನು ಹಾಕಿರ್ತೀರ ಅದನ್ನು ಪದೇ ಕೈಯಿಂದ ಮುಟ್ಟೋದಾಗಲಿ, ಹಾಗೆ ತಿರುಗಿಸೋದು ಅದೆಲ್ಲ ದಯವಿಟ್ಟು ಮಾಡಬೇಡಿ. ಇನ್ ಕೇಸ್ ಯಾರಿಗಾದ್ರೂ ಮಗುಗೆ ಆಗಿತ್ತು ಅಂದರೆ ದಯವಿಟ್ಟು ಈ ನಮ್ಮ
ಹಿರಿಯರು ಹೇಳ್ತಾರಲ್ವಾ, ಸೊ ಮೆಣಸನ್ನ ಹಾಕಿ ಅಥವಾ ಈ ಸುಣ್ಣನ ಹಚ್ಚಿ ಈ ರೀತಿ ನಾಟಿ ಮದ್ದು ಎಲ್ಲ ದಯವಿಟ್ಟು ಟ್ರೈ ಮಾಡಬೇಡಿ. ಸೀದಾ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಅವರು ಈಸಿಯಾಗಿ ಹಬ್ಬಬ್ಬ ಅಂದರೆ 10 to 15 ಮಿನಿಟ್ಸ್ ಅಷ್ಟೇ. ನಮಗೆ ಆ ಕ್ಷಣ ಪೈನ್ ಅನ್ಸುತ್ತೆ, ಬಟ್ ಅದು ಮಗು ಆರಾಮಾಗಿರುತ್ತೆ, ಆರಾಮಾಗಿನೇ ಆ ಚರ್ಮನ ರಿಮೂವ್ ಮಾಡಿಸ್ಬೋದು. ಓಕೆನಾ? ದಯವಿಟ್ಟು ನೀವೇ ಓನ್ ಡಿಸಿಷನ್ ಏನು ಮಾಡಬೇಡಿ, ಯಾಕೆಂದರೆ ಮಗು ಅಲ್ವಾ, ಮಗು ಆಗಿರೋದ್ರಿಂದ ತುಂಬ ಕೇರ್ಫುಲ್ ಆಗಿರಬೇಕು. ದೊಡ್ಡವರಾದರೆ ಹೇಗೋ ಆಚಾರ್ಯರ ಹತ್ರನೇ ಹೋಗ್ಬಿಟ್ಟು ಹೇಗೋ ರಿಮೂವ್ ಮಾಡಿಸಿ ಹೇಗೋ ಹುಷಾರಾಗ್ಬೋದು, ಬಟ್ ಮಗು ಆಗಿರೋದ್ರಿಂದ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಆ್ಯಂಡ್ ಮೈನರ್ ಊಟಿ ಆದಮೇಲೆ ನಮ್ಮ ವಂಶ ಈಗ ಆರಾಮಾಗಿದ್ದಾನೆ. ಹೋಗು. ಆ್ಯಂಡ್ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಏಕೆಂದರೆ ಇದು ಎಷ್ಟೋ ಪೇರೆಂಟ್ಸ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇದೇನಾದರೂ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಗೆ ಗೊತ್ತಿರೋ ಪೇರೆಂಟ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಒಳ್ಳೆ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಲವ್ ಯು ಆಲ್. ಬಾಯ್ ಬಾಯ್.